ಏನು ಮಾಡೋ ಬಾರ ನೀನು ಮಾತು ಕೇಳಿ ಇಳಿವಲ್ಲ. ಕುಡಿಯಲು ಮನೆಯಲ್ಲಿ ದುಡ್ಡು ಕೊಡಲಿಲ್ಲ ಎನ್ನುವ ಕಾರಣಕ್ಕೆ ಕುಡಿದ ಮತ್ತಿನಲ್ಲಿ ಇಲ್ಲೊಬ್ಬ ಆಸಾಮಿ ಮರವೇರಿ ಕುಳಿತು ಗಂಟೆಗಟ್ಟಲೆ ಪ್ರಹಸನ ನಡೆಸಿದ್ದಾನೆ. ಮೊಳಕಾಲ್ಮೂರು ತಾಲೂಕಿನ ಸೂಲೇನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವ ಹೊಲದಲ್ಲಿ ಹುಣಸೆ ಮರ ಏರಿದ ಇದೇ ಗ್ರಾಮದ ನಾಗರಾಜ್ ಎಂಬಾತ ಮನೆಯವರಿಗೆ ಬೆದರಿಸಲು ಮರ ಏರಿದ್ದಾನೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಸ್ಥಳೀಯರು ಮತ್ತು ಕುಟುಂಬಸ್ಥರು ಆತನಿಗೆ ಏನೇ ತಿಳಿವಳಿಕೆ ಹೇಳಿದರೂ ಕೂಡ ಆತ ಮರದಿಂದ ಇಳಿದು ಬರಲೇ ಇಲ್ಲ. ಈ ವೇಳೆ ಸ್ಥಳೀಯರು 112 ಸಂಖ್ಯೆಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ 112 ಸಿಬ್ಬಂದಿ ಗ್ರಾಮಸ್ಥರ ಸಹಾಯದಿಂದ ಮರವೇರಿ ಕುಳಿತ ನಾಗರಾಜ್ನನ್ನ ಕೆಳಗಿಳಿಯುವಂತೆ ದುಂಬಾಲು ಬಿದ್ದರೂ ಸಹ ಆತ ಮಾತು ಕೇಳಲಿಲ್ಲ. ನೀನು ಹೇಳಿದ್ರೆ ಬಚ್ಚವಾಗ್ತಿ ನೋಡು. ಏನು ಮಾಡೋ ಬಾರ ನೀನು ಮಾತು ಕೇಳಿ ಇಳಿವಲ್ಲ. ನಿನ್ನ ಬಿಡಲ್ಲ ಬಾ. ನಿನಗೆ ರಕ್ಷಣೆ ಮಾಡಕ್ ಬಂದಾರ ಬಾರ. ಯಾಕೆ ನಾಕತ್ತಿ ಸುಮ್ನೆ ಬಾರ. ಏನಂತದ್ ಏನಾಗೈತೆ ಬಾರ ಕೇಳ್ತಾರ ಬಾರ ಹೇಳಕ್ ಬಾರ. ನಿಮ್ಗೆ ಏನಾಗೈತೆ ಬಾರ ಮನೆಗೆ. ಏನಮ್ಮ ಯಾರನ್ನ ಬೈದಿದ್ದಾರಮ್ಮ. ಸತತವಾಗಿ 1 ಗಂಟೆ ಕಾಲ ಸತಾಯಿಸಿದ್ದಾನೆ. ಸ್ಥಳದಲ್ಲಿದ್ದ ಯುವಕ ಮರವೇರಿ ಆತನನ್ನ ಮರದಿಂದ ಕೆಳಗಿಳಿಸಿದ್ದಾನೆ. ಯಾರು ಓದದಲ್ಲ ಬಾ. ಯಾರು ಓದದಲ್ಲ ಬಾ. ಬಾ ಯಾರು ಓದದಲ್ಲ ಬಾರ. ಬಾಪ ಸಾಕ್ಬಿಡಿ ಸರ್. ನಡವಲ್ ಪಡಿಗೆ ನಡವಲ್ಲ. ಯಾವ ಕಾರಣಕ್ಕಾಗಿ ಮರ ಏರಿ ಕುಳಿತೆ ಅಂತ ಕೇಳಿದ್ರೆ, ನನಗೆ ಮನೆಯಲ್ಲಿ ಕುಡಿಯೋದಕ್ಕೆ ಹಣ ಕೊಡಲಿಲ್ಲ, ಅದಕ್ಕಾಗಿ ನಾನು ಮರವೇರಿ ಕುಳಿತೆ ಎಂದಿದ್ದಾನೆ. ಕುಡುಕ ಮಾಡಿದ ಈ ಅವಾಂತರದಿಂದ ಗ್ರಾಮದಲ್ಲಿ ಕೆಲಕಾಲ ಆತಂಕ ಉಂಟಾಗಿತ್ತು. ಕೊನೆಗೂ 112 ಸಿಬ್ಬಂದಿ ಭೀಮಣ್ಣ, ರಮೇಶ್ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಗೊಂಡಿದ್ದು ಈತನನ್ನ ಸಿಬ್ಬಂದಿ ಮನೆಗೆ ಬಿಟ್ಟು ಬಂದಿದ್ದಾರೆ.